ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದು 1000 ದಿನಗಳಾಯ್ತು. 1000 ದಿನಗಳಲ್ಲಿ ಯಾರಿಗಾದ್ರೂ ಕೂಡ ನೆಮ್ಮದಿ, ಶಾಂತಿ, ಸುಭಿಕ್ಷೆ ಸಿಕ್ಕಿದ್ರೆ ಅದು ಕೇವಲ ಒಂದೇ ಒಂದು ಸಮುದಾಯಕ್ಕೆ. ಆ ಸಮುದಾಯ ಯಾವುದು ಅಂತ ಹೇಳಿ ನಾನು ಹೇಳ್ಬೇಕು ಅಂತಿಲ್ಲ. ಆ ಸಮುದಾಯ ಯಾವ್ದಪ್ಪ ಅಂತ ಹೇಳಿದ್ರೆ ಗಣೇಶನ ಶೋಭಾಯಾತ್ರೆ ಹೋಗ್ತಾ ಇದ್ರೆ ಅದು ಕಲ್ಲು ಬಿಸಾಡುವಂತಹ ಸಮುದಾಯಕ್ಕೆ. ಮದ್ದೂರಿನಲ್ಲಿ ಗಣೇಶ ಪ್ರೊಸೆಷನ್ ನಡೀತಾ ಇದ್ರೆ ಅಲ್ಲಿ ಮಸೀದಿಯಿಂದ ಕಲ್ಲು ಬೀಳುತ್ತೆ. ನಾಗಮಂಗಲದಲ್ಲಿ ಗಣೇಶ ಪ್ರೊಸೆಷನ್ ಹೋಗ್ತಾ ಇದ್ರೆ ಅಲ್ಲಿ ಮತ್ತೆ ಮಸೀದಿಯಿಂದ ಕಲ್ಲು ಬೀಳುತ್ತೆ. ಈ ಸಮುದಾಯಕ್ಕೆ ನೆಮ್ಮದಿ, ಸುಭಿಕ್ಷೆ, ಸುರಕ್ಷತೆ ಎಲ್ಲದೂ ಕೂಡ ಸಿಕ್ಕಿದೆ. ಅಣ್ಣಮ್ಮ ದೇವಿ ಮೆರವಣಿಗೆ ಹೋಗ್ತಾ ಇದ್ರೆ ಅದಕ್ಕೆ ಕಲ್ಲು ಬಿಸಾಡ್ತಾರೆ. ಅವ್ರಿಗೆ ಇವತ್ತು ನೆಮ್ಮದಿ ಮತ್ತು ಸುರಕ್ಷತೆ ಸಿಕ್ಕಿದೆ. ಇವತ್ತು ಮೊನ್ನೆ ಹಾಗೆ ಬಾಗಲಕೋಟೆನಲ್ಲಿ ಶಿವಾಜಿ ಜಯಂತಿ ಅದ್ರ ಮೆರವಣಿಗೆ ಹೋಗ್ತಾ ಇದ್ರೆ ಅದಕ್ಕೆ ಕಲ್ಲು ಬಿಸಾಡಿದ್ದಾರೆ. ಅವ್ರಿಗೆ ನೆಮ್ಮದಿ ಮತ್ತು ಸುಭಿಕ್ಷೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರೊಬ್ಬ ದಲಿತ ಶಾಸಕನ ಮನೆ ಮೇಲೆ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನ ಯಾರೋ ಮಾಡಿದನ್ನು ಇಟ್ಕೊಂಡ್ಬಿಟ್ಟು ದಾಳಿ ಮಾಡಿದ್ರಲ್ಲ, ಅವ್ರ ವಿರುದ್ಧ ಇದ್ದಂತಹ ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡು ಆ ಸಮುದಾಯಕ್ಕೆ ಶಾಂತಿ ನೆಮ್ಮದಿಯನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ನ ಜಖಂ ಮಾಡಿದಂತವ್ರು ಇದಾರಲ್ಲ ಅವರಿಗೆ ಶಾಂತಿ ನೆಮ್ಮದಿ ಸಿಗ್ತಾ ಇದೆ. ಇವತ್ತು ನೋಡಿದ್ರೆ ಈ ಒಂದು ಸಿದ್ದರಾಮಯ್ಯನವರ 1000 ದಿನಗಳ ಅಧಿಕಾರದಲ್ಲಿ ಕಲ್ಲು ಬಿಸಾಡೋರಿಗೆ, ಅದು ಅಣ್ಣಮ್ಮನ ಜಾತ್ರೆ ಇರ್ಬೋದು, ಗಣೇಶ ಶೋಭಾಯಾತ್ರೆ ಇರ್ಬೋದು, ಶಿವಾಜಿ ಜಯಂತಿ ಮೇಲೆ ಕಲ್ಲು ಬಿಸಾಡೋರಿಗೆ ಅಷ್ಟೇನೆ ಶಾಂತಿ ನೆಮ್ಮದಿ ಸಿಗ್ತಾ ಇರೋದು. ಅವರಿಗೆ ಅಷ್ಟೇನೆ ಸಾಲ ಕೊಟ್ಟಿದ್ರ ಮೇಲೆ ಬಡ್ಡಿ ಮನ್ನಾ ಆಗ್ತಾ ಇದೆ. ಇನ್ಯಾರಿಗೂ ಏನು ಸಿಕ್ಲಿಲ್ಲ. ನಾನು ಹಿಂದೂಗಳಿಗೆ ಮನವಿ ಮಾಡ್ಕೊಳ್ತೀನಿ, ಈ 1000 ದಿನದಲ್ಲಿ ಯಾವ ಸಮುದಾಯಕ್ಕೆ ನ್ಯಾಯ ಸಿಕ್ಕಿದೆ ಅಂತ ನಿಮಗೆ ಗೊತ್ತಿದೆ. ಈ ಸಿದ್ದರಾಮಯ್ಯನವರು ಇದೇ ತರ ಮುಂದುವರಿಯಕ್ ಬಿಟ್ರೆ ಇವತ್ತು ಗಣೇಶನ ಶೋಭಾಯಾತ್ರೆ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ, ಶಿವಾಜಿ ಜಯಂತಿ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ, ಹಾಗೆ ಅಣ್ಣಮ್ಮನ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಇದೇ ತರ ಮುಂದುವರಿತು ಅಂತ ಹೇಳಿದ್ರೆ ನಿಮ್ಮ ಮದುವೆ ಮಂಟಪದ ಮೇಲೂ ಕಲ್ಲು ಬಿಸಾಡುತ್ತೆ. ನಾವು ಸತ್ತಾದ್ಮೇಲೆ ಶವಯಾತ್ರೆ ಕೈಗೊಳ್ತೀವಿ, ಅದ್ರ ಮೇಲೂ ಕಲ್ಲು ಬೀಳುತ್ತೆ. ಇದನ್ನ ಎಚ್ಚೆತ್ಕೊಳ್ಬೇಕು ಅಂತ ನಾನು ಹಿಂದೂಗಳಲ್ಲೂ ಕೂಡ ನಾನು ಕೇಳ್ಕೊಳ್ತೀನಿ. ನಿಮ್ಮನ್ನ ಹತ್ತಿಕ್ಕೋದಕ್ಕೋಸ್ಕರ ಏನು ಕಮ್ಯುನಲ್ ವೈಲೆನ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಪ್ರಚೋದನಾ ಭಾಷಣ ಅಂತ ಹೇಳ್ಬಿಟ್ಟು ಇವತ್ತು ಬಿಲ್ ತಗೊಬರ್ತಿದ್ರೆ ಅದು ಯಾರಿಗೆ? ಕಲ್ಲು ಬಿಸಾಡೋರಿಗೆ ನೆಮ್ಮದಿ ಕೊಡ್ಲಿಕ್ಕೆ, ಅವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಈ ಒಂದು ಪ್ರಯತ್ನ ನಡೀತಾ ಇದೆ. ಶಿವಾಜಿ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿದ ಮೇಲೆ ಯಾವುದೇ ನನಗೆ ಆಶ್ಚರ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಶಿವಾಜಿ ಹಿಂದೂ ಹೃದಯ ಸಾಮ್ರಾಟ. ಕಾಂಗ್ರೆಸ್ ಚುಕ್ಕಾಣಿ ಹಿಡಿದು ಕಾಂಗ್ರೆಸ್ ಮುನ್ನಡೆಸಿದ್ದು ಗಾಂಧಿಗಿಂತ ಮೊದಲು ಬಾಲಗಂಗಾಧರ ತಿಲಕರು 1891ರಲ್ಲಿ ಪ್ರಾರಂಭ ಮಾಡಿದಂತಹ ಶಿವಾಜಿ ಜಯಂತಿ, ಆ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡ್ತಾ ಇದೆ ಅಂತಂದ್ರೆ ಇವತ್ತು ಕಾಂಗ್ರೆಸ್ಗೆ ಎಂತೆಂತವ್ರು ಬಂದು ಸೇರ್ಕೊಂಡು ಇವತ್ತು ಎಂತಹ ಒಂದು ವಾತಾವರಣ ಸೃಷ್ಟಿ ಆಗ್ತಿದೆ ಸಿದ್ದರಾಮಯ್ಯನವ್ರ ಮುಖಾಂತರ ಅನ್ನೋದನ್ನ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಕರ್ನಾಟಕದ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ನೋಡಿ, ನಮ್ಮ ಸಿದ್ದರಾಮಣ್ಣ ಇವರು ಸಿದ್ದರಾಮಯ್ಯನ ಹುಂಡಿಲಲ್ಲಿ ಹುಟ್ಟಾರೋ, ಆದ್ರೆ ಯಾವ್ದೋ ಮೌಲದಲ್ಲಿ ಹುಟ್ಟಾರೋ, ಈ ತರ ವರ್ತನೆ ಆ ತರ ಕಾಣಿಸ್ತಾ ಇದೆ ನಮ್ಗೆ. ಇವರು ಶಿವಾಜಿನಗರ ಸಿದ್ದರಾಮಯ್ಯನ ಅಥವಾ ಸಿದ್ದರಾಮಯ್ಯ ಹುಂಡಿ ಸಿದ್ದರಾಮಯ್ಯ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಕಲ್ಲು ಬಿಸಾಡೋರಿಗೆ ರಕ್ಷಣೆ, ನಮ್ನ ಏನೇ ಮಾಡಿದ್ರು, ನಮ್ದು ಏನೇ ಆಟ ಟೋಪಗಳು ಪುಂಡಾಟಿಕೆ ಮಾಡಿದ್ರು ಕೂಡ ನಮ್ಮ ರಕ್ಷಣೆಗೆ ಸಿದ್ದರಾಮಯ್ಯನವರು ಇದ್ದಾರೆ. ಅವ್ರಿಗೆ ಹಿಂದೂ ಹೆಸರಿದೆ ಅಷ್ಟೇನೆ, ಆದ್ರೆ ಅವರು ರಕ್ಷಣೆ ಕೊಡ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಈ ತರ ಶಾಂತಿಗೆ ಭಂಗ ತರುವಂತರು ಕಲ್ಲು ಬಿಸಾಡೋರಿಗೆ ಕೊಡ್ತಾ ಇದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ನುಗ್ಗಿದವರಿಗೆ, ಅವ್ರ ಮನೆಯನ್ನ ಸುಟ್ಟಾಕಿದವರ ವಿರುದ್ಧದ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ತಾರೆ. ಪೊಲೀಸ್ ಜೀಪ್ ನ ಜಖಂ ಮಾಡಿದವರ ವಿರುದ್ಧ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ. ಈ ಹಿಂದೆ 2015ರಲ್ಲಿ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ SDPI KFD ವಿರುದ್ಧ ಇದ್ದಂತ 175 ಕ್ರಿಮಿನಲ್ ಪ್ರಕರಣಗಳು, 1600 KFD ಪುಂಡರ ವಿರುದ್ಧ ಇದ್ದಂತ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ತಾರೆ. ಅಂದ್ರೆ ನಮ್ಮವನೇ ಮುಖ್ಯಮಂತ್ರಿ ಇದ್ದಾನೆ, ನಮ್ಗೆ ಯಾವ ಚಿಂತೆ, ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಧೈರ್ಯ ಬಂದಿದೆ. ಹಾಗಾಗಿ ಕಲ್ಲು ಬಿಸಾಡ್ತಾ ಇದ್ದಾರೆ.